ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸುಲಭವಾಗಿ ಹಿಂದಿ ಕಲಿಯಿರಿ ತೃತೀಯ ಭಾಷೆ ಹಿಂದಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ. ಇದರಲ್ಲಿ ಮೊದಲನೇ ಪದ್ಯ ಮಾತೃಭೂಮಿ ಕವಿತೆ. ತಮಗೆಲ್ಲ ತಿಳಿದೇ ಇದೆ. ಈಗಾಗಲೇ ತಾವೆಲ್ಲರೂ ಕೂಡ ಮಾತೃಭೂಮಿ ಕವಿತೆಯನ್ನು ಕಲಿಯೋ ಪ್ರಯತ್ನವನ್ನು ಮಾಡ್ತಿರ್ತೀರಿ. ಪರೀಕ್ಷಾ ದೃಷ್ಟಿಯಿಂದ ಸುಲಭವಾಗಿ ಮಾತೃಭೂಮಿ ಕವಿತೆಯನ್ನು ಹೇಗೆ ಕಲಿಬೋದು ಅನ್ನೋ ಕೆಲವೊಂದು ಸರಳ ಮಾರ್ಗಗಳನ್ನು ಇಲ್ಲಿ ಅನುಸರಿಸಿ ಹೇಳ್ತಾ ಇದ್ದೀನಿ. ನೀವು ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವುದರ ಬದಲು ಪ್ರತಿನಿತ್ಯ 1 ಅಥವಾ 2 ಪ್ರಶ್ನೆಗಳಿಗೆ ತಯಾರಿ ಮಾಡ್ಕೊಳ್ತಾ ಹೋಗಿ ಕೊನೆಯಲ್ಲಿ ಮತ್ತೆ ಅದನ್ನು ಪುನರಾವರ್ತನೆ ಮಾಡಿಕೊಂಡಿದ್ದೆ ಆದರೆ ಉತ್ತಮವಾದ ಅಂಕಗಳನ್ನು ನೀವು ಗಳಿಸ್ಬೋದು. ಆ ನಿಟ್ಟಿನಲ್ಲಿ ಸಣ್ಣದೊಂದು ಪ್ರಯತ್ನ. ತಾವೆಲ್ಲರೂ ಇದಕ್ಕೆ ಜೊತೆಗೂಡಿ ಪ್ರತಿನಿತ್ಯ ಒಂದೊಂದು ಪ್ರಶ್ನೆಯನ್ನು ಕಲಿತು ಪರೀಕ್ಷೆಗೆ ಇಂದಿನಿಂದಲೇ ನಮ್ಮ ತಯಾರಿ ಅಂತ ಹೇಳಿ ಭಾವಿಸ್ತೀರಿ ಅಂತ ಹೇಳ್ತಾ ಮಾತೃಭೂಮಿ ಕವಿತೆಯ ಸರಳ ಪ್ರಶ್ನೆಗಳ ಕಡೆ ಗಮನವನ್ನು ಹರಿಸೋಣ. ಮಕ್ಕಳೇ, ನಿಮಗೆಲ್ಲ ಗೊತ್ತು, ಮಾತೃಭೂಮಿ ಕವಿತೆಯ ಕವಿ ಭಗವತಿ ಚರಣ್ ವರ್ಮ. ಮಾತೃಭೂಮಿ ಭಾಷಾಭ್ಯಾಸದಲ್ಲಿ ಸಾಮಾನ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಕೇಳುವಂಥ ಪ್ರಶ್ನೆಗಳು भारत माँ के प्रकृति सौंदर्य का वर्णन कीजिए, मातृभूमि का स्वरूप कैसे सुशोभित है. ಇಲ್ಲಿ ಒಂದೊಂದು ಪ್ರಶ್ನೆಯಲ್ಲೂ ಕೂಡ ಒಂದು ವಾಕ್ಯದ ಉತ್ತರವನ್ನು ನೀವು ನೋಡ್ಬೋದು. ಯಾವ ರೀತಿ? ಭಾರತ್ ಮಾँ के प्रकृति सौंदर्य का वर्णन कीजिए. कवि भारत माँ के प्रकृति सौंदर्य का वर्णन इस तरह कर रहे हैं. मातृभूमि के खेत हरे भरे हैं. मातृभूमि का खेत कैसे है बच्चों? हरे भरे हैं. ಫಲ್ ಫೂಲೋನ್ಸೆ ವನ್ ಉಪವನ್ ಬರಾ ಹುವಾ ಹೈ. ನೋಡಿ, ಪದ್ಯವನ್ನು ಕಲಿತರೂ ಕೂಡ ನೀವು ಪ್ರಶ್ನೆಗಳ ಉತ್ತರವನ್ನು ಬರಿಬೋದು. ಅದರಲ್ಲಿ 2ನೇ ಒಂದು ಪ್ಯಾರಾದಲ್ಲಿ ಹೇಳ್ತಾರೆ, ಹರೇ ಬರೇ ಹೈ ಕೇತು ಸುಹಾನೆ ಫಲ್ ಫೂಲೋನ್ಸೆ ಯುತವನ್ ಉಪವನ್ ತೇರೆ ಅಂದರ್ ಭರಾ ಹುವಾ ಹೈ ಖನಿಜೋಂಕ ಕಿತನಾ ವ್ಯಾಪಕ ದನ್ ಅಂತ ಹೇಳ್ತಾರೆ. ಕವಿ ವರ್ಣನೆಯನ್ನು ಮಾಡ್ತಾರೆ. ಅದೇ ಸಾಲುಗಳನ್ನು ನೀವು ಸರಳವಾಗಿ ವಾಕ್ಯದಲ್ಲಿ ಬರೆದ್ರೂ ಆಯಿತು. ವನ್ ಉಪವನ್ ಕಿಸಸೆ ಬರಾ ಹುವಾ ಹೈ ಫಲ್ ಫೂಲೋನ್ಸೆ ಬರಾ ಹುವಾ ಹೈ ಅಪಾರ ಖನಿಜ ಸಂಪದಾ ಸೆ ಬರಾ ಹುವಾ ಹೈ. ಈ ರೀತಿ 3 ಸಾಲುಗಳನ್ನು ಕಲಿತಿದ್ದೆ ಆದರೆ ಯ ಧರತಿ ಸುಖ ಸಂಪತ್ತಿ ಧನಧಾಮ್ ಸೆ ಬರಾ ಹುವಾ ಹೈ. ಈ 3 ಸಾಲುಗಳನ್ನು ಸರಳವಾಗಿ ಕಲಿತಿದ್ದೆ ಆದರೆ ಒಂದು ವಾಕ್ಯಕ್ಕೆ ಉತ್ತರಿಸಿ ಅಂತ ಪ್ರಶ್ನೆಯನ್ನು ಕೇಳಿದಾಗೂ ಕೂಡ ಬರಿಬೋದು. ಉದಾಹರಣೆಗೆ ನಾನು ನಿಮ್ಗೆ ಹೇಳಿದೆ, ಮಾತೃಭೂಮಿ ಕೆ ಖೇತ್ ಕೈಸೆ ಹೈ. ಮಾತೃಭೂಮಿ ಕೆ ಖೇತ್ ಹರೇ ಭರೇ ಹೈ. ಹೌದಲ್ವಾ? मातृभूमि के वन उपवन किससे भरा हुआ है फल फूलों से भरा हुआ है. ನೀವು ಈ 3 ಸಾಲನ್ನು ಕಲಿತ್ರೆ 3 ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಕಲಿತಂಗೂ ಆಗುತ್ತೆ. 2 ವಾಕ್ಯದ ಅಂದರೆ 2-3 ವಾಕ್ಯದ ಪ್ರಶ್ನೆಗೆ ಉತ್ತರವನ್ನು ಕಲಿತಂಗೂ ಕೂಡ ಆಗುತ್ತೆ. ಅದಾದ ನಂತರ 2ನೇ ಪ್ರಶ್ನೆಗೆ ಬರೋದಾದರೆ ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ. ನೋಡಿ, ಅದು ಕೂಡ ಬಹಳ ಸುಲಭ ಮಕ್ಕಳೇ. ಕವಿ 3ನೇ ಪ್ಯಾರಾದಲ್ಲಿ ಹೇಳ್ತಾರೆ, एक हाथ में न्याय पताका ज्ञानदीप दूसरे हाथ में जग का रूप बदल दे हेमा कोटि कोटि है आज साथ में ಅಂತ ಹೇಳ್ತಾರೆ. ಗೂಂಜಿ ಉಠೆ ಜೈ ಹಿಂದ್ ನಾದ ಸೆ ಸಕಲ ನಗರ ಅವ್ರ ಗ್ರಾಮ್ ಮಾತೃಭೂ ಶತ ಶತ ಬಾರ ಪ್ರಣಾಮ್ ಅಂತ ಹೇಳ್ತಾರೆ. ಇಲ್ಲಿ भारत माँ के एक हाथ में क्या है? न्याय पताका है. दूसरे हाथ में क्या है? ज्ञानदीप है. इन दोनों की सहायता से जग का रूप बदलने के लिए कवि भारत माँ से विनती कर रहे हैं. कोटि कोटि भारतवासी आज भारत माँ के साथ हैं. भारत के सकल नगर और ग्राम में क्या गूंजना चाहिए बच्चों? जय हिंद का नाद गूंजना चाहिए. ನೋಡಿ, ಈ 2 ಪ್ರಶ್ನೆಗಳನ್ನು ಕಲಿತಿದ್ದೆ ಆದರೆ ಸಂಪೂರ್ಣವಾಗಿ ನೀವು ಆ ಪದ್ಯದಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳಿಗೆ ಒಂದು 75 ಭಾಗದಷ್ಟು ಸಿದ್ಧರಾಗ್ಬೋದು. 100ಕ್ಕೆ 100 ಅಂತ ಹೇಳಲಿಕ್ಕಾಗಲ್ಲ. ಪದ್ಯದ ಯಾವ ಭಾಗದಿಂದಾದರೂ ಪ್ರಶ್ನೆಯನ್ನು ಕೇಳ್ಬೋದು. ಅದರಲ್ಲಿ ನಿಮಗೆ ಯುಗ್ಮ ಶಬ್ದ ಇದೆ, ದ್ವಿರುಕ್ತಿ ಇದೆ, ಅನುರೂಪದಲ್ಲಾದರೂ ಕೇಳ್ಬೋದು, ಒಂದು ವಾಕ್ಯದಲ್ಲಾದರೂ ಕೇಳ್ಬೋದು, 2-3 ವಾಕ್ಯದಲ್ಲಾದರೂ ಕೇಳ್ಬೋದು. ಅದರ ಒಂದು 75 ಭಾಗದ ತಯಾರಿ ಈ ಪ್ರಶ್ನೆಗಳ ಮೂಲಕ ನೀವು ಮಾಡ್ಕೋಬೋದು. अच्छा बच्चों, अगले वीडियो में फिर मिलेंगे. सभी को धन्यवाद. ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಅಲ್ಲಿವರೆಗೂ ನೀವು 2 ಪ್ರಶ್ನೆಗಳಿಗೆ ತಯಾರಿ ಮಾಡಿಕೊಂಡು ಉತ್ತರವನ್ನು ಬರ್ಕೊಂಡು
ಪರೀಕ್ಷೆಗೆ 1ನೇ ದಿನದ ತಯಾರಿಯನ್ನು ಮಾಡ್ಕೋತಾ ಇರ್ತೀರಿ, ಮೊದಲಿಂದನೇ ತಯಾರಿಯನ್ನು ಮಾಡ್ಕೋತಾ ಇರ್ತೀನಿ ಅಂತ ಭಾವಿಸ್ತಾ ಈ ದಿನದ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ.